ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದ್ವಾರಕಾನಾಥ್ ಗುರೂಜಿಯವರು ಸಾಕಷ್ಟು ಒಳ್ಳೆಯ ಆಸಕ್ತಿದಾಯಕ ವಿಚಾರಗಳನ್ನು, ಸದುಪಯೋಗ ಆಗಬಲ್ಲಂತಹ ವಿಚಾರಗಳನ್ನು, ನಮ್ಮ ಜನಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಮೈಸೂರಿನಿಂದ ಕರೆ ಇದೆ. ನಮಸ್ಕಾರ. ಸಿದ್ದಾಚಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಾಚಾರ್ ಅವರೇ. ನಮಸ್ಕಾರ. ದ್ವಾರಕಾನಾಥ್ ಗುರೂಜಿ ಇದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ವಾಮೀಜಿ ಅವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ಓಕೆ, ದ್ವಾರಕಾನಾಥ್ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ದೀಪಾವಳಿ ಹಬ್ಬ ಒಳ್ಳೇದು ಮಾಡ್ಲಿ. ಆಯ್ತು ಗುರುಜಿ, ತಮಗೂ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಆಯಸ್ಸು ಕೊಡ್ಲಿ ಗುರುಗಳು. ಆಲಿ ದೇವರ ಇಚ್ಛೆ. ನಿಮ್ಮೆಲ್ಲರೂ ಶುಭಾಂಶದಿಂದ ನಾವು ಬದುಕಿರತಕ್ಕಂಥದ್ದು. ಹೌದು ಗುರುಜಿ. ನನ್ನ ಮಗಳು ಜೀವಿತ ಎಚ್.ಎಸ್ ಅಂದ್ಬಿಟ್ಟು, ಹಲೋ ಹೇಳಿ ಕೇಳ್ತಾ ಇದ್ದೀನಿ. ಜೀವಿತ ಎಚ್.ಎಸ್ ಅಂದ್ಬಿಟ್ಟು ಮಕರ ರಾಶಿ ಗುರುಗಳೇ. ಸ್ವಲ್ಪ ಓದೋದ್ರಲ್ಲಿ ಯಾಕೋ ಇದ್ದಾಳೆ ಗುರುಗಳೇ. ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಮಕರ ರಾಶಿ ಗುರುಜಿ. ಮಕರ ರಾಶಿ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಧನಿಷ್ಠ ನಕ್ಷತ್ರನಾ? ಹೌದು ಗುರುಜಿ. ಸರಿ, ಚಿಂತೆ ಮಾಡಬೇಡಿ. ಕಡೇ ಭಾಗದಲ್ಲಿದೆ ಶನಿ ಸಂಚಾರ. 26ನೇ ಇಸ್ವಿ ಅಲ್ಲ, ಒಂದು ವರ್ಷ ಬಿಟ್ಟು 27ನೇ ಇಸ್ವಿ 6ನೇ ತಾರೀಕು ಜನವರಿ ಶನಿ ಸಂಚಾರ ಮುಂದಕ್ಕೆ ಹೋಗ್ತಾನೆ. ಆ ಶನಿಕಾಟ ಬಿಟ್ಟ ಮೇಲೆ ಚೆನ್ನಾಗಿ ಓದ್ತಾಳೆ. ಆದರೆ ಈಗ ಒಂದು ಕೆಲಸ ಮಾಡಿ, ಅವಳು ಏನು ಓದ್ತಿದ್ದಾಳೋ ಅವಳನ್ನು ಸುಮಾರು ಒಂದು 4 ಗಂಟೆ ಸಮಯಕ್ಕೆ ಎಬ್ಸಿ ಮಗ್ಗ ತೊಳೆದು ದೇವರನ್ನು ಪ್ರಾರ್ಥನೆ ಮಾಡಿ ತಾಯ್ದ ನಮಸ್ಕಾರ ಮಾಡಿ ಓದಕ್ಕೆ ಆರಂಭ ಮಾಡಲಿ. ಓದೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನು ಸುಮ್ಮನೆ ಒಂದು ಸಣ್ಣದಾಗಿ ಹೇಳ್ತೇನೆ. ಏನು ಓದ್ತಾರೋ ಪುಸ್ತಕ ಮುಚ್ಚಿಟ್ಟು ಬರೋ ಅಭ್ಯಾಸ ಮಾಡಿದ್ರೆ ನಮ್ಮ ಆಯುಸ್ಸಿರೋರ್ಗೂ ಮರೆಯೋಕ್ಕೆ ಆಗಲ್ಲ. ಅದನ್ನು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ತಿದ್ದು ವಿಚಾರಗಳು ನಾವೆಲ್ಲ ಆ ಟೈಮಲ್ಲೇ ಓದಿರೋದಮ್ಮ. ಅವೆಲ್ಲ ಕಲ್ತಿದ್ದು ಯಾರೂ ಮರೆಯೋಕ್ಕಾಗಲ್ಲ. ಒಂದು ಸುಲಭ ಉಪಾಯ ಹೇಳ್ತೀನಿ. ನೀವು ದಯವಿಟ್ಟು ಶೃಂಗೇರಿಗೆ ಹೋಗಿ ಶಾರದೆ ದರ್ಶನ ಮಾಡಿ ಆ ಮಗುಗೆ ಕಾರ್ತಿಕೇಯ ಸ್ತೋತ್ರವನ್ನು ಹೇಳಿಕೊಡಿ. ಪ್ರಾತಃ ಕಾಲದಲ್ಲಿ ಹೇಳಿ ಸರಸ್ವತಿ ಅಷ್ಟೋತ್ತರವನ್ನು ನಿತ್ಯ ಪಾರಾಯಣ ಮಾಡಿಸಿ. ವಿದ್ಯೆಯಲ್ಲಿ ಜೈವು ಸಿಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಆ ವಿದ್ಯಾಭ್ಯಾಸ ಮಾಡಿ ಶ್ರೇಯವಂತಳಾಗಿ ವಿದ್ಯಾವತಿಯಾಗಿ ಐಶ್ವರ್ಯವಾಗಿ ಸುಖವಾಗಿರ್ತಾಳೆ ಅಂತ ಹೇಳ್ತೀನಿ. ಶುಭವಾಗಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಸಿದ್ದಾಚಾರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಬಸಂತ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದ್ವಾರಕಾನಾಥ್ ಗುರೂಜಿ ಅವರು ಸಾಕಷ್ಟು ಒಳ್ಳೆಯ ಆಸಕ್ತಿದಾಯಕ ವಿಚಾರಗಳನ್ನು, ಸದುಪಯೋಗ ಆಗಬಲ್ಲಂತಹ ವಿಚಾರಗಳನ್ನು, ನಮ್ಮ ಜನಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಮೈಸೂರಿನಿಂದ ಕರೆ ಇದೆ. ನಮಸ್ಕಾರ. ಸಿದ್ದಾಚಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಾಚಾರ್ ಅವರೇ. ನಮಸ್ಕಾರ. ದ್ವಾರಕಾನಾಥ್ ಗುರೂಜಿ ಇದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ವಾಮೀಜಿ ಅವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ಓಕೆ, ದ್ವಾರಕಾನಾಥ್ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ದೀಪಾವಳಿ ಹಬ್ಬ ಒಳ್ಳೇದು ಮಾಡ್ಲಿ. ಆಯ್ತು ಗುರುಜಿ, ತಮಗೂ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಆಯಸ್ಸು ಕೊಡ್ಲಿ ಗುರುಗಳು. ಆಲಿ ದೇವರ ಇಚ್ಛೆ. ನಿಮ್ಮೆಲ್ಲರೂ ಶುಭಾಂಶದಿಂದ ನಾವು ಬದುಕಿರತಕ್ಕಂಥದ್ದು. ಹೌದು ಗುರುಜಿ. ನನ್ನ ಮಗಳು ಜೀವಿತ ಎಚ್.ಎಸ್ ಅಂದ್ಬಿಟ್ಟು, ಹಲೋ ಹೇಳಿ ಕೇಳ್ತಾ ಇದ್ದೀನಿ. ಜೀವಿತ ಎಚ್.ಎಸ್ ಅಂದ್ಬಿಟ್ಟು ಮಕರ ರಾಶಿ ಗುರುಗಳೇ. ಸ್ವಲ್ಪ ಓದೋದ್ರಲ್ಲಿ ಯಾಕೋ ಇದ್ದಾಳೆ ಗುರುಗಳೇ. ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಮಕರ ರಾಶಿ ಗುರುಜಿ. ಮಕರ ರಾಶಿ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಧನಿಷ್ಠ ನಕ್ಷತ್ರನಾ? ಹೌದು ಗುರುಜಿ. ಸರಿ, ಚಿಂತೆ ಮಾಡಬೇಡಿ. ಕಡೇ ಭಾಗದಲ್ಲಿದೆ ಶನಿ ಸಂಚಾರ. 26ನೇ ಇಸ್ವಿ ಅಲ್ಲ, ಒಂದು ವರ್ಷ ಬಿಟ್ಟು 27ನೇ ಇಸ್ವಿ 6ನೇ ತಾರೀಕು ಜನವರಿ ಶನಿ ಸಂಚಾರ ಮುಂದಕ್ಕೆ ಹೋಗ್ತಾನೆ. ಆ ಶನಿಕಾಟ ಬಿಟ್ಟ ಮೇಲೆ ಚೆನ್ನಾಗಿ ಓದ್ತಾಳೆ. ಆದರೆ ಈಗ ಒಂದು ಕೆಲಸ ಮಾಡಿ, ಅವಳು ಏನು ಓದ್ತಿದ್ದಾಳೋ ಅವಳನ್ನು ಸುಮಾರು ಒಂದು 4 ಗಂಟೆ ಸಮಯಕ್ಕೆ ಎಬ್ಸಿ ಮಗ್ಗ ತೊಳೆದು ದೇವರನ್ನು ಪ್ರಾರ್ಥನೆ ಮಾಡಿ ತಾಯ್ದ ನಮಸ್ಕಾರ ಮಾಡಿ ಓದಕ್ಕೆ ಆರಂಭ ಮಾಡಲಿ. ಓದೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನು ಸುಮ್ಮನೆ ಒಂದು ಸಣ್ಣದಾಗಿ ಹೇಳ್ತೇನೆ. ಏನು ಓದ್ತಾರೋ ಪುಸ್ತಕ ಮುಚ್ಚಿಟ್ಟು ಬರೋ ಅಭ್ಯಾಸ ಮಾಡಿದ್ರೆ ನಮ್ಮ ಆಯುಸ್ಸಿರೋರ್ಗೂ ಮರೆಯೋಕ್ಕೆ ಆಗಲ್ಲ. ಅದನ್ನು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ತಿದ್ದು ವಿಚಾರಗಳು ನಾವೆಲ್ಲ ಆ ಟೈಮಲ್ಲೇ ಓದಿರೋದಮ್ಮ. ಅವೆಲ್ಲ ಕಲ್ತಿದ್ದು ಯಾರೂ ಮರೆಯೋಕ್ಕಾಗಲ್ಲ. ಒಂದು ಸುಲಭ ಉಪಾಯ ಹೇಳ್ತೀನಿ. ನೀವು ದಯವಿಟ್ಟು ಶೃಂಗೇರಿಗೆ ಹೋಗಿ ಶಾರದೆ ದರ್ಶನ ಮಾಡಿ ಆ ಮಗುಗೆ ಕಾರ್ತಿಕೇಯ ಸ್ತೋತ್ರವನ್ನು ಹೇಳಿಕೊಡಿ. ಪ್ರಾತಃ ಕಾಲದಲ್ಲಿ ಹೇಳಿ
ಸರಸ್ವತಿ ಅಷ್ಟೋತ್ತರವನ್ನು ನಿತ್ಯ ಪಾರಾಯಣ ಮಾಡಿಸಿ ವಿದ್ಯೆಯಲ್ಲಿ ಜೈವು ಸಿಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಆ ವಿದ್ಯಾಭ್ಯಾಸ ಮಾಡಿ ಶ್ರೇಯವಂತಳಾಗಿ ವಿದ್ಯಾವತಿಯಾಗಿ ಐಶ್ವರ್ಯವಾಗಿ ಸುಖವಾಗಿರ್ತಾಳೆ ಅಂತ ಹೇಳ್ತೇನೆ. ಶುಭವಾಗಲಿ ನಿಮಗೆ. ಓಕೆ ಓಕೆ, ಥ್ಯಾಂಕ್ ಯು ಸಿದ್ದಾಚಾರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಬಸಂತ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದ್ವಾರಕಾನಾಥ್ ಗುರೂಜಿ ಅವರು ಸಾಕಷ್ಟು ಒಳ್ಳೆಯ ಆಸಕ್ತಿದಾಯಕ ವಿಚಾರಗಳನ್ನ, ಸದುಪಯೋಗ ಆಗಬಲ್ಲಂತಹ ವಿಚಾರಗಳನ್ನ, ನಮ್ಮ ಜನಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಮೈಸೂರಿನಿಂದ ಕರೆ ಇದೆ. ನಮಸ್ಕಾರ, ಸಿದ್ದಾಚಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಾಚಾರ್ ಅವರೇ. ನಮಸ್ಕಾರ. ದ್ವಾರಕಾನಾಥ್ ಗುರೂಜಿ ಇದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ವಾಮೀಜಿ ಒಳಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ಓಕೆ, ದ್ವಾರಕಾನಾಥ್ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ದೀಪಾವಳಿ ಹಬ್ಬ ಒಳ್ಳೇದು ಮಾಡ್ಲಿ. ಆಯ್ತು ಗುರುಜಿ, ತಮಗೂ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಆಯಸ್ಸು ಕೊಡ್ಲಿ ಗುರುಗಳು. ಆಲಿ ದೇವರ ಇಚ್ಛೆ. ನಿಮ್ಮೆಲ್ಲರೂ ಶುಭಾಂಶದಿಂದ ನಾವು ಬದುಕಿರತಕ್ಕಂಥದ್ದು. ಹೌದು 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 ಗುರುಜಿ. ನನ್ನ ಮಗಳು ಜೀವಿತ HS ಅಂದ್ಬಿಟ್ಟು, ಹಲೋ, ಹೇಳಿ ಕೇಳ್ತಾ ಇದ್ದೀನಿ. ಜೀವಿತ HS ಅಂದ್ಬಿಟ್ಟು ಮಕರ ರಾಶಿ ಗುರುಗಳೇ. ಸ್ವಲ್ಪ ಓದೋದ್ರಲ್ಲಿ ಯಾಕೋ ಇದ್ದಾಳೆ ಗುರುಗಳೇ. ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಮಕರ ರಾಶಿ ಗುರುಜಿ. ಮಕರ ರಾಶಿ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರನ? ಧನಿಷ್ಠ ನಕ್ಷತ್ರನಾ? ಹೌದು ಗುರುಜಿ. ಸರಿ, ಚಿಂತೆ ಮಾಡಬೇಡಿ. ಕಡೇ ಭಾಗದಲ್ಲಿದೆ ಶನಿ ಸಂಚಾರ. 26ನೇ ಇಸ್ವಿ ಅಲ್ಲ, ಒಂದು ವರ್ಷ ಬಿಟ್ಟು 27ನೇ ಇಸ್ವಿ 6ನೇ ತಾರೀಕು ಜನವರಿ ಶನಿ ಸಂಚಾರ ಮುಂದಕ್ಕೆ ಹೋಗ್ತಾನೆ. ಆ ಶನಿಕಾಟ ಬಿಟ್ಟ ಮೇಲೆ ಚೆನ್ನಾಗಿ ಓದ್ತಾಳೆ. ಆದರೆ ಈಗ ಒಂದು ಕೆಲಸ ಮಾಡಿ, ಅವಳು ಏನು ಓದ್ತಿದ್ದಾಳೋ ಅವಳನ್ನು ಸುಮಾರು ಒಂದು 4 ಗಂಟೆ ಸಮಯಕ್ಕೆ ಎಬ್ಸಿ ಮಕ್ಕ ತೊಳೆದು ದೇವರನ್ನು ಪ್ರಾರ್ಥನೆ ಮಾಡಿ ತಾಯ್ದ ನಮಸ್ಕಾರ ಮಾಡಿ ಓದೋಕ್ಕೆ ಆರಂಭ ಮಾಡಲಿ. ಓದೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನು ಸುಮ್ಮನೆ ಒಂದು ಸಣ್ಣದಾಗಿ ಹೇಳ್ತೇನೆ. ಏನು ಓದ್ತಾರೋ ಪುಸ್ತಕ ಮುಚ್ಚಿಟ್ಟು ಬರೋ ಅಭ್ಯಾಸ ಮಾಡಿದ್ರೆ ನಮ್ಮ ಆಯುಸ್ಸಿರೋರ್ಗೂ ಮರೆಯೋಕ್ಕೆ ಆಗಲ್ಲ. ಅದನ್ನು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ತಿದ್ದು ವಿಚಾರಗಳು ನಾವೆಲ್ಲ ಆ ಟೈಮಲ್ಲೇ ಓದಿರೋದಮ್ಮ. ಅವೆಲ್ಲ ಕಲ್ತಿದ್ದು ಯಾರೂ ಮರೆಯೋಕ್ಕಾಗಲ್ಲ. ಒಂದು ಸುಲಭ ಉಪಾಯ ಹೇಳ್ತೀನಿ. ನೀವು ದಯವಿಟ್ಟು ಶೃಂಗೇರಿಗೆ ಹೋಗಿ ಶಾರದೆ ದರ್ಶನ ಮಾಡಿ ಆ ಮಗುಗೆ ಕಾರ್ತಿಕೇಯ ಸ್ತೋತ್ರವನ್ನು ಹೇಳ್ಕೊಡಿ. ಪ್ರಾತಃ ಕಾಲದಲ್ಲಿ ಹೇಳಿ ಸರಸ್ವತಿ ಅಷ್ಟೋತ್ತರವನ್ನು ನಿತ್ಯ ಪಾರಾಯಣ ಮಾಡಿಸಿ ವಿದ್ಯೆಯಲ್ಲಿ ಜೈವು ಸಿಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಆ ವಿದ್ಯಾಭ್ಯಾಸ ಮಾಡಿ ಶ್ರೇಯವಂತಳಾಗಿ ವಿದ್ಯಾವತಿಯಾಗಿ ಐಶ್ವರ್ಯವಾಗಿ ಸುಖವಾಗಿರ್ತಾಳೆ ಅಂತ ಹೇಳ್ತೇನೆ. ಶುಭವಾಗಲಿ ನಿಮಗೆ. ಓಕೆ, ಥ್ಯಾಂಕ್ ಯು ಸಿದ್ದಾಚಾರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಬಸಂತ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಈ ದೀಪಾವಳಿಯ ಶುಭ ಸಂದರ್ಭದಲ್ಲಿ ದ್ವಾರಕಾನಾಥ್ ಗುರೂಜಿ ಅವರು ಸಾಕಷ್ಟು ಒಳ್ಳೆಯ ಆಸಕ್ತಿದಾಯಕ ವಿಚಾರಗಳನ್ನ, ಸದುಪಯೋಗ ಆಗಬಲ್ಲಂತಹ ವಿಚಾರಗಳನ್ನ, ನಮ್ಮ ಜನಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ರು. ಮೈಸೂರಿನಿಂದ ಕರೆ ಇದೆ. ನಮಸ್ಕಾರ, ಸಿದ್ದಾಚಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದಾಚಾರ್ ಅವರೇ. ನಮಸ್ಕಾರ. ದ್ವಾರಕಾನಾಥ್ ಗುರೂಜಿ ಇದ್ದಾರೆ. ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ವಾಮೀಜಿ ಒಳಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮೇಡಮ್. ಓಕೆ, ದ್ವಾರಕಾನಾಥ್ ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ದೀಪಾವಳಿ ಹಬ್ಬ ಒಳ್ಳೇದು ಮಾಡ್ಲಿ. ಆಯ್ತು ಗುರುಜಿ, ತಮಗೂ ಒಳ್ಳೇದ್ ಮಾಡ್ಲಿ, ಆರೋಗ್ಯ ಆಯಸ್ಸು ಕೊಡ್ಲಿ ಗುರುಗಳು. ಆಲಿ ದೇವರ ಇಚ್ಛೆ. ನಿಮ್ಮೆಲ್ಲರೂ ಶುಭಾಂಶದಿಂದ ನಾವು ಬದುಕಿರತಕ್ಕಂಥದ್ದು. ಹೌದು 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 ಗುರುಜಿ. ನನ್ನ ಮಗಳು ಜೀವಿತ HS ಅಂದ್ಬಿಟ್ಟು, ಹಲೋ, ಹೇಳಿ ಕೇಳ್ತಾ ಇದ್ದೀನಿ. ಜೀವಿತ HS ಅಂದ್ಬಿಟ್ಟು ಮಕರ ರಾಶಿ ಗುರುಗಳೇ. ಸ್ವಲ್ಪ ಓದೋದ್ರಲ್ಲಿ ಯಾಕೋ ಇದ್ದಾಳೆ ಗುರುಗಳೇ. ನಕ್ಷತ್ರ ಏನು? ನಕ್ಷತ್ರ ಗೊತ್ತಿಲ್ಲ ಗುರುಜಿ. ಮಕರ ರಾಶಿ ಗುರುಜಿ. ಮಕರ ರಾಶಿ. ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರನ? ಧನಿಷ್ಠ ನಕ್ಷತ್ರನಾ? ಹೌದು ಗುರುಜಿ. ಸರಿ, ಚಿಂತೆ ಮಾಡಬೇಡಿ. ಕಡೇ ಭಾಗದಲ್ಲಿದೆ ಶನಿ ಸಂಚಾರ. 26ನೇ ಇಸ್ವಿ ಅಲ್ಲ, ಒಂದು ವರ್ಷ ಬಿಟ್ಟು 27ನೇ ಇಸ್ವಿ 6ನೇ ತಾರೀಕು ಜನವರಿ ಶನಿ ಸಂಚಾರ ಮುಂದಕ್ಕೆ ಹೋಗ್ತಾನೆ. ಆ ಶನಿಕಾಟ ಬಿಟ್ಟ ಮೇಲೆ ಚೆನ್ನಾಗಿ ಓದ್ತಾಳೆ. ಆದರೆ ಈಗ ಒಂದು ಕೆಲಸ ಮಾಡಿ, ಅವಳು ಏನು ಓದ್ತಿದ್ದಾಳೋ ಅವಳನ್ನು ಸುಮಾರು ಒಂದು 4 ಗಂಟೆ ಸಮಯಕ್ಕೆ ಎಬ್ಸಿ ಮಕ್ಕ ತೊಳೆದು ದೇವರನ್ನು ಪ್ರಾರ್ಥನೆ ಮಾಡಿ ತಾಯ್ದ ನಮಸ್ಕಾರ ಮಾಡಿ ಓದೋಕ್ಕೆ ಆರಂಭ ಮಾಡಲಿ. ಓದೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನು ಸುಮ್ಮನೆ ಒಂದು ಸಣ್ಣದಾಗಿ ಹೇಳ್ತೇನೆ. ಏನು ಓದ್ತಾರೋ ಪುಸ್ತಕ ಮುಚ್ಚಿಟ್ಟು ಬರೋ ಅಭ್ಯಾಸ ಮಾಡಿದ್ರೆ ನಮ್ಮ ಆಯುಸ್ಸಿರೋರ್ಗೂ ಮರೆಯೋಕ್ಕೆ ಆಗಲ್ಲ. ಅದನ್ನು
ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಲ್ತಿದ್ದು ವಿಚಾರಗಳು ನಾವೆಲ್ಲ ಆ ಟೈಮಲ್ಲೇ ಓದಿರೋದಮ್ಮ. ಅವೆಲ್ಲ ಕಲ್ತಿದ್ದು ಯಾರೂ ಮರೆಯೋಕ್ಕಾಗಲ್ಲ. ಒಂದು ಸುಲಭ ಉಪಾಯ ಹೇಳ್ತೀನಿ, ನೀವು ದಯವಿಟ್ಟು ಶೃಂಗೇರಿಗೆ ಹೋಗಿ ಶಾರದೆ ದರ್ಶನ ಮಾಡಿ ಆ ಮಗುಗೆ ಕಾರ್ತಿಕೇಯ ಸ್ತೋತ್ರವನ್ನು ಹೇಳ್ಕೊಡಿ. ಪ್ರಾತಃ ಕಾಲದಲ್ಲಿ ಹೇಳಿ ಸರಸ್ವತಿ ಅಷ್ಟೋತ್ತರವನ್ನು ನಿತ್ಯ ಪಾರಾಯಣ ಮಾಡಿಸಿ. ವಿದ್ಯೆಯಲ್ಲಿ ಜೈವು ಸಿಗುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಆ ವಿದ್ಯಾಭ್ಯಾಸ ಮಾಡಿ ಶ್ರೇಯವಂತಳಾಗಿ ವಿದ್ಯಾವತಿಯಾಗಿ ಐಶ್ವರ್ಯವಾಗಿ ಸುಖವಾಗಿರ್ತಾಳೆ ಅಂತ ಹೇಳ್ತೀನಿ. ಶುಭವಾಗಲಿ ನಿಮಗೆ. ಓಕೆ ಥ್ಯಾಂಕ್ ಯು ಸಿದ್ದಾಚಾರ್ಯ ಅವರೇ ಕರೆ ಮಾಡಿದ್ದಕ್ಕೆ. ಬಸಂತ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ.